ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ವ್ಲಾಗ್ಸ್ ಇನ್ ಜರ್ಮನಿ. ಸೊ ಇವಾಗ ನಾವು ಕೌಫ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲ ಐಟಮ್ಸ್ನ ಸ್ಟಾಕ್ ಮಾಡ್ಕೋಬೇಕು, ಗ್ರಾಸರೀಸು. ನಾಳೆ ಸಂಡೇ, ಹಾಗಾಗಿ ಕೌಫ್ಲ್ಯಾಂಡ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಇವತ್ತು ನಾವು ಮೇಯ್ನ್ ಏನು ತೊಗೊಳ್ಬೇಕು ಅಂತ ಇದ್ದೀನಿ ಅಂದರೆ ಪಾಪ್ಕಾರ್ನ್. ಸಖತ್ತಾಗಿರುತ್ತೆ ಪಾಪ್ಕಾರ್ನ್ ಇಲ್ಲಿ. ಸೊ ಪಾಪ್ಕಾರ್ನ್ ಹುಡ್ಕೊಂಡು ಹೋಗೋ ಜವಾಬ್ದಾರಿ ನಂದು, ಕೊಡಿಸೋ ಜವಾಬ್ದಾರಿ ಇವ್ರದ್ದು. ಈ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಆಕಾಶ ಕೊಡ್ಸೋದೇನು ದೊಡ್ಡ ವಿಚಾರ ಅಲ್ಲ, ಅದು ಸಿಗಬೇಕು ಅಂತ ಇರ್ತೀವಿ. ಯಾಕೆ ಗೊತ್ತಾ, ಇಲ್ಲಿ ಕೌಫ್ಲ್ಯಾಂಡ್ ತುಂಬ ದೊಡ್ಡದಿರುತ್ತೆ. ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡದಿರುತ್ತೆ ಅಂತ. ಅದಕ್ಕೆ ಕೊಡ್ಸೋರು ಕೊಡಿಸ್ಬಿಡ್ತಾರೆ ಈಸಿಯಾಗಿ. ಹುಡ್ಕೋದೇ ಕಷ್ಟ ಅಲ್ವಾ, ಸಿಗ್ಬೇಕಲ್ಲ, ಅದು ಅವ್ರ ಟ್ರಿಕ್ಕು. ಇನ್ನೊಂದು ಏನಂದ್ರೆ, ಸಂಡೇ ಎಲ್ಲ ಕ್ಲೋಸ್ ಇರುತ್ತಲ್ಲ. ಸ್ಯಾಟರ್ಡೆ ನಾವು ತೊಗೊಳಕ್ ಹೋದಾಗ ಏನ್ ತೊಗೊಂಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸಂಡೇ ಏನೋ ಉಳ್ದಿದ್ದೆಲ್ಲ ಯಾವ್ದೋ ವಿಡಿಯೋ ನೋಡ್ತಾ ಇರ್ತೀವಿ, ಅಲ್ಲಿ ನೋಡಿ ವಡಾಪಾವ್ ತಿನ್ಬೇಕು ಅಂತ ಎಲ್ಲಿಂದನೋ ಅನ್ಸ್ಬಿಡುತ್ತೆ. ಆ ಕಾರಣಕ್ಕೆ ಸ್ಯಾಟರ್ಡೆ ಹೋಗ್ಬೇಕು. ಇದೆ ನೋಡಿ ಬಿಸಿಲು. ಈ ಥರ ರೆಡ್ ಲೈಟ್ ಇದ್ದಾಗ ನಾವು ಹೋಗಬಾರ್ದು. ಇದು ಗ್ರೀನ್ ಆಗೋವರೆಗೂ ನಾವು ಕಾಯಬೇಕು. ಆ್ಯಂಡ್ ಇದನ್ನು ನಾವು ಹಿಂಗೆ ಹಮುಕ್ಬೇಕಿಲ್ಲಿ. ಸೊ ಇದು ನಾವಿಲ್ಲಿ ಹಮುಕ್ದಾಗ ನೆಕ್ಸ್ಟ್ ಇದು ಗ್ರೀನ್ ಆಗುತ್ತೆ. ಇನ್ನೊಂದು ಜರ್ಮನಿ ಇಷ್ಟ ಗೊತ್ತಾ, ಇವಾಗ ನೀವೇನಾದರೂ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ರೋಡು ಅಲ್ಲಿ ಸಿಗ್ನಲ್ಸ್ ಇರಲ್ಲ ಅಂದ್ಕೊಳ್ಳಿ. ಅಂತಹ ಜಾಗದಲ್ಲಿ ಅವರು ಕಾರ್ಗಳು ನಮಗೆ ಫಸ್ಟ್ ಪ್ರಿವಿಲೇಜ್ ಕೊಡ್ತಾರೆ. ಅಂದರೆ ಯಾರು ವಾಕ್ ಮಾಡ್ತಿರ್ತಾರಲ್ಲ, ನಮಗೆ ಪೆಡೆಸ್ಟ್ರಿಯನ್ಸ್ಗೆ ಫಸ್ಟ್ ಪ್ರಿವಿಲೇಜ್ ಕೊಟ್ಟು ನಿಲ್ಲಿಸ್ತಾರೆ. ನಾವು ಆರಾಮಾಗಿ ಹೋಗ್ಬೋದು. ಈ ಥರ ಸಿಗ್ನಲ್ ಇರೋ ಕಡೆ ಎಲ್ಲ ಮಾಡಬೇಕಾಗತ್ತೆ. ಈ ಥರ ಸಿಗ್ನಲ್ ಇಲ್ಲದ ಕಡೆ ನೀವು ನೋಡ್ಬೋದು, ನನ್ನಿಂದ ಕಾರ್ ನಿಂತಿತ್ತು ಇವಾಗ. ಹಾಗೆ ಸ್ಟಾಪ್ ಮಾಡ್ತಾರೆ. ನಾವು ಹೋಗೋವರೆಗೂ ಅವ್ರು ಕ್ರಾಸ್ ಮಾಡೋದಿಲ್ಲ. ಸೊ ಅದು ನನಗೆ ರೂಲ್ ಬಹಳ ಇಷ್ಟ ಆಗುತ್ತೆ ಇಲ್ಲಿ ಜರ್ಮನಿಲಿ, ಅಲ್ವಾ ಆಕಾಶ್? ನಿನ್ಗೇನ ಹತ್ರ ಇದ್ದಾಗ ತುಂಬಾ ಕಠಿಣ ಸತ್ಯ ಏನಂತಂದ್ರೆ, ಈ ನನ್ನ ಮಕ್ಕಳು ಇವನ್ನೇನೋ ಕಾರ್ ನಿಲ್ಸಿದ ತಕ್ಷಣ ಇವ್ರಿಗೆ ಸಿಕ್ಕಾಪಟ್ಟೆ ಹ್ಯುಮ್ಯಾನಿಟಿಯಿಂದ ಇವರು ಕಾರ್ ನಿಲ್ಸವ್ರೆ ಅಂತ ಎಲ್ಲ ಅನ್ಕೊಂಬೇಡಿ. ಇವ್ರು ಬರೇ ರೂಲ್ ಮಾತ್ರ ಫಾಲೋ ಮಾಡ್ತಿರ್ತಾರೆ. ಇವರು ಯಾವ ಹ್ಯುಮ್ಯಾನಿಟಿನೂ ಇಲ್ಲ, ಏನೂ ಇಲ್ಲ ಈ ನನ್ನ ಮಕ್ಕಳಿಗೆ. ಸ್ವಲ್ಪ ರೂಲ್ಸ್ ಅಷ್ಟೇ, ರೂಲ್ಸ್. ಸೊ ಒಂದ್ಸರಿ ಏನಕ್ಕೆ ಹಂಗಂದೆ ಅಂದ್ರೆ, ಒಂದ್ಸರಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಒಬ್ಬ ಅಜ್ಜ ಹತ್ಕೊಂಡ, ಅವನಿಗೆ ಕುತ್ಕೊಳಕ್ ಆಗಲ್ಲ ಅಂತಿದ್ದೆ. ಅವನು ವೀಲ್ ಚೇರೋ ಏನೋ ಅವ್ನು ಸಪೋರ್ಟಿಂಗ್ ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು ಹತ್ತದ. ಅವ್ನು ಬೈಕ್ ಇವನು ಬಸ್ ಅವ್ನ ಡ್ರೈವರು ಬಂದ್ಬಿಟ್ಟು ಬೈತಾ ಇದ್ದಾನೆ, ತಾತ ಕುತ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಎಲ್ಲರೂ ಸಪೋರ್ಟು ಮಾಡ್ತಿದ್ದಾರೆ ಬೇರೆಯವರು ಡ್ರೈವರಿಗೆ. ಆಮೇಲೆ ಅಜ್ಜ ಕೂರ್ತಿಲ್ಲ, ಅದ್ರವ್ರು ನಿಂತಿರೋದು ನೋಡಿ ಡ್ರೈವರ್ ಅಜಿಟೇಷನ್ ಆಗ್ಬಿಟ್ಟು. ಆಮೇಲೆ ಏನಕ್ಕೆ ಅಂತ ನಾನು ಆಮೇಲೆ ನೋಡಿದೆ, ಒಂದ್ ಸ್ವಲ್ಪ ಹೊತ್ತು ಆಮೇಲೆ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಎವ್ರಿ ಟೈಮ್ ಆ ತಾತ ಹಂಗೆ ಮಾಡ್ತಾನೆ, ಈ ನನ್ನ ಮಕ್ಕಳ ಡ್ರೈವರ್ ಬೈತಾನೆ. ಏನಕ್ಕೆ ಅಂತಂದ್ರೆ ರೂಲ್ಸ್. ಆ ತಾತ ಏನಾದ್ರು ಹೋಗ್ಬೇಕಾದ್ರೆ ಇವ್ನು ಬ್ರೇಕ್ ಹಾಕ್ದಾಗ, ತಿರುಗಿಸಿದಾಗ, ಮಾಡ್ದಾಗ ಬಿದ್ರೆ ಅದು ಡ್ರೈವರ್ ಮೇಲೆ ಬರುತ್ತೆ. ಹಂಗಾಗಿ ಈ ನನ್ನ ಮಕ್ಕಳು ಏನೇ ಮಾಡಿದ್ರು ಇಟ್ ಈಸ್ ನಾಟ್ ಫಾರ್ ಹ್ಯುಮ್ಯಾನಿಟಿ. ಅಂದ್ರೆ ಇದ್ರೂ ಇರ್ಬೋದು, ಬಟ್ ತಪ್ಪಾಗೋ ತಿಳ್ಕೊಬೇಡಿ. ಬಟ್ ಇವ್ರು ಏನಂತಂದ್ರೆ ಅವ್ರು ರೂಲ್ ಇದೆ ಅಂತ ಫಾಲೋ ಮಾಡ್ತಾ ಇದಾರೆ. ರೂಲ್ ಇದೆ ಅಂತ ಅಷ್ಟೇ. ತಾತ ಬಿದ್ರು ಅಂತ ಎಲ್ಲ ಅವ್ರು ಬಂದೇನು ಕುತ್ಕೊಳ್ಳಿ ಅಂತ ಹೇಳ್ತಿಲ್ಲ. ರೂಲು ಇಲ್ಲಾಂದ್ರೆ ಇವ್ರು ಉಗಿಸ್ಕೊಬೇಕಾಗುತ್ತೆ ಅಂತ ಹಿಂಗಂದ್ರು ಅಷ್ಟೇ. ಸೊ ಇವಾಗ ನಾವು ಕೌಫ್ಲ್ಯಾಂಡ್ಗೆ ಬಂದ್ವಿ. ನೋಡಿ ಇಲ್ಲಿ ಈ ಥರ ಪೆಡೆಸ್ಟ್ರಿಯನ್ಸ್ಗೆ ವಾಕ್ ಮಾಡೋದಕ್ಕಂತ ಎಷ್ಟು ನೀಟಾಗಿ ಹಾಕಿರ್ತಾರೆ. ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಅವರು ನೀಟಾಗಿ ತೋರಿಸಿರ್ತಾರೆ. ಪೆಡೆಸ್ಟ್ರಿಯನ್ಸ್ ಎಲ್ಲಿ ವಾಕ್ ಮಾಡ್ಬೇಕು ತೋರಿಸಿರ್ತಾರೆ. ನೀಟಾಗಿ ಎಲ್ಲ ರೂಲ್ಸು ಫಾಲೋ ಮಾಡ್ತಾರೆ. ಅದು ಬಹಳ ಇಷ್ಟ ಆಗುತ್ತಪ್ಪ ಜರ್ಮನಿಲಿ. ಸೊ ಏನಂದರೆ, ನಮ್ಮ ಹತ್ರ ರೀಸೈಕಲ್ಡ್ ಬಾಟಲ್ಸ್ ಇದೆ. ಇಲ್ಲಿ ಪಾಂಡ್ ಸಿಸ್ಟಮ್ ಅಂತ ಇದೆ. ಜರ್ಮನಿಲಿ ಒಂದು ನನಗೆ ಸಿಸ್ಟಮ್ ಇಷ್ಟ ಆಗುತ್ತೆ. ಏನಂದರೆ, ಈ ಥರ ರೀಸೈಕಲ್ಡ್ ಬಾಟಲ್ಸ್ ಇರುತ್ತೆ. ಇಲ್ಲಿ ರೀಸೈಕಲ್ಡ್ ಅಂತ ಸಿಂಬಲ್ ಇದೆಯಲ್ಲ, ಈ ಥರ ಬಾಟಲ್ಸ್ನ ನಾವು ಹಾಕಿದ್ರೆ ನಮಗೆ ದುಡ್ಡು ಬರುತ್ತೆ. ಒಂದಕ್ಕೆ 25 ಸೆಂಟ್ಸು, ಅಂದರೆ ಹತ್ತತ್ರ 25 ರೂಪಾಯಿ ಅಂದ್ಕೊಳ್ಳಿ.
ನೋಡಿ ಹತ್ತತ್ರ 275 ರೂಪಾಯಿ ಸಿಕ್ತು ನನಗೆ ಇದರಿಂದ. ಮಜಾ ಮಾಡ್ತೀನಿ. ಸೊ ನಾನೊಂದು ಗ್ರೇಪ್ಸ್ ತೊಗೊಂಡೆ. 1.49 ಆಯ್ತಿದು. ಸೊ ನೋಡಿ ಆ್ಯಪಲ್ಸ್ ಎಲ್ಲ ಇದೆ. ಇದೆಲ್ಲ ಫ್ರೂಟ್ ಸೆಕ್ಷನ್ನು. ನಾನು ದೊಡ್ಡ ಪ್ಯಾಕೆಟ್ ನೋಡಿದ್ದೆ, ಇದು ಕಮ್ಮಿ ಇದೆ ನೋಡು, ಸಿಕ್ಕ ಯಾವ್ದಾದ್ರು. ಆಮೇಲೆ ಇದೇನು ದಾಳಿಂಬೆದು ಏನೋ ಇದೆ ನೋಡಿ. ಇಲ್ಲಿ ನೋಡಿ ಸೆಸೆಮೆದಿದೆ, ಸೆಸಮೆ ಆಯಿಲ್ ಇದೆ, ಸಾನೆನ್ ಬ್ಲೂಮನ್ ಅಂತಂದ್ರೆ ಸನ್ಫ್ಲವರ್ ಆಯಿಲ್ ಇದೆ. ಆಲಿವ್ ಆಯಿಲ್ ಇರಬೇಕಲ್ಲ. ಆಲಿವ್ ಆಯಿಲ್ ಬೇಜಾನಿದೆ. ಆಲಿವ್ ಆಯಿಲ್ ಇಂದು ಸೆಸೆಮೆನೆ, ವಾಲ್ನಟ್, ಅವಕಾಡೋ ಆಯಿಲ್, ಆಮೇಲೆ ಆಲ್ಮಂಡ್ ಆಯಿಲ್, ಇಲ್ಲಿ ರಪ್ಸೋಲು, ಬಾಳೆಹಣ್ಣು ತಗೊಳ್ಳೋಣ. ಬಾಳೆಹಣ್ಣು 120, 1.29 ಅಂತ ಇದೆ, ಅಂದರೆ €1.29. ಪಪ್ಪಾಯ ನೋಡಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಕೋಪ್ಲ್ಯಾಂಡಲ್ಲಿ. ಒಂದಕ್ಕೆ ₹300. ಯಪ್ಪ ಇಷ್ಟು ಚಿಕ್ಕದಿದೆ. ಈ ಥರ ಆನಿಯನ್ ಬಂಡಲು ಬರೀ €1.49. ಆ್ಯಕ್ಚುಲಿ ಕಾಸ್ಟ್ಲಿ ಇರುತ್ತೆ, ಕಮ್ಮಿ ಈ ಥರ ಜಾಸ್ತಿ ಲೋಡಲ್ಲಿ ತೊಗೊಂಡ್ರೆ ನಮಗೆ ಲಾಭ ಕೂಡ. ನಾವು ಗೋಬಿ ಮಂಚೂರಿ ಮಾಡೋಣ ಅಂತ ಏನೇನೋ ತಂದಿದ್ದೀವಿ. ಸ್ಪ್ರಿಂಗ್ ಆನಿಯನ್ಸ್ ಕಮ್ಮಿ ಇಲ್ಲಿದೆ ನೋಡಿ. ಹಿಂಗೆ ಹಾಕ್ಬಿಟ್ರೆ ಎಲ್ಲ ತೊಗೊಂಬಿಡೋದೆ. ಈ ಥರ ರೆಡ್ ಕಲರ್ ಇದ್ರೆ ಎಲ್ಲ ಏನೇನು ಕಮ್ಮಿ ಇದೆ ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ. ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ನೋಡಿ ಹಾಕಿಬಿಡ್ತಾರೆ. ಹಂಗೆ ಹೋಗ್ಬೇಕು ಅಂತಾನೆ ಅನ್ಸಲ್ಲ. ಈಗ ಚೆನ್ನಾಗಿದೆ, ಸ್ವಲ್ಪನೇ ಇದೆ. ನನ್ನ ಫೇವ್ರೆಟ್ ಬೀನ್ಸ್ ಬರೀ ಇಲ್ಲಿ ಮಾತ್ರ ಸಿಗುತ್ತೆ ನನಗೆ ಯಾವಾಗಲೂ. ಸೊ ತೊಗೊಂಡು ಹೋಗೋದು. ಆಲೂಗೆಡ್ಡೆ ತಗೊಳ್ತಾ ಇದ್ದೀವಿ. ಇವನಿಗೆ ದೊಡ್ಡದೇ ಬೇಕು. ಅದು ಸ್ವಲ್ಪ ದೊಡ್ಡದಿದೆ. ಸೊ ಇದು 1.99. ಸಣ್ಣದಾದ್ರೆ ಒಂದು 150 ಸರಿ ಕಟ್ ಮಾಡ್ತಾ ಇದ್ದೀವಿ. ಎಲ್ಲ ಹೆಂಗೆ ಹೊತ್ಕೊಂಡು ಹೋದೋ ಗೊತ್ತಿಲ್ಲ. 2 ಬ್ಯಾಗ್ ಇದೆಯಲ್ಲ. ಈಗ ಬನಾನಾ ತೊಗೊಂಡ್ವಲ್ಲ, ಇದನ್ನು ನಾವು ಇಲ್ಲಿ ಇಟ್ಬಿಟ್ಟು, ಬನಾನಾ ಎಲ್ಲಿದೆ ಅಂದರೆ ಇದು ಪ್ಲಾಸ್ಟಿಕ್ ಏನು ಇಲ್ಲ ಈ ಥರ. ಆಮೇಲೆ ಏನು ತೊಗೊಂಡಿದ್ದೀವಿ ಅನ್ನೋದು, ಇದು ವೆಜಿಟೇಬಲ್ ಅಲ್ಲ, ಫ್ರೂಟ್ಸಾ ವೆಜಿಟೇಬಲ್, ಇದು ಫ್ರೂಟ್. ಆಮೇಲೆ ಬಯೋನಾ ಯಾವುದು ಅಂತ ಕೇಳುತ್ತೆ. ಫೇವೋರಿಟಾ ಅಂತ ಇದೆ ಇದು. ಸೊ ಬಿಡು, ಬರೀ ಬನಾನಾ ಓಟೋಣ. ಸೊ ಇದು ಬಂತು ಯಾವುದೋ ಒಂದು. ಇದನ್ನ ನಿಮಗೆ ಅಂಟಿಸ್ಕೊಳ್ಳೋದು ಎಷ್ಟಾಯ್ತು ನೋಡಿ. ಇವಾಗ ಇಷ್ಟಕ್ಕೆ ಎಷ್ಟು kg ಇದೆ ಎಲ್ಲ ಬರ್ದಿರೋದು ಇದರಲ್ಲಿ. ಇದು ಬೇಕರಿ ಐಟಮ್ಸು ನೋಡಿ. ಇಲ್ಲಿ ಯಾವುದೋ ಒಂದು ಸ್ವೀಟ್ ಇದೆ. ಇದೇನೋ ಇದು ಮಾರ್ಗೆರಿಟಾ ಥರ ಏನೋ. ಇದು ಎಲ್ಲ ಸ್ವಲ್ಪ ನಾನ್ ವೆಜ್ ಇರೋದು ನೋಡ್ಕೊಂಡು ತೊಗೊಬೇಕು. ಇದು ವೆಜ್ ಹಾಟ್ ಡಾಗ್. ಇದು ನಮ್ಮ ಸೆಕ್ಷನ್ ಅಲ್ಲ, ಇದು ಇದೆಲ್ಲ ಚಾಕ್ಲೇಟ್ ಸೆಕ್ಷನ್ಸ್. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್. ನಾವು ಚಾಕ್ಲೇಟ್ ಪಾರ್ಟಿ ಅಲ್ಲ, ನಮಗೆ ಚಾಕ್ಲೇಟ್ ಅಂದರೆ ಇಷ್ಟ ಆಗಲ್ಲ. ಯಾವ ಫ್ಲೇವರ್ ಬೇಕು? ಚಾಕ್ಲೇಟ್ ಸೆಕ್ಷನ್ ಕ್ವಿಟ್ ಮಾಡ್ತಿದ್ದೀವಿ ನಾವು. ನೆಕ್ಸ್ಟ್ ಚಿಪ್ಸ್ ಸೆಕ್ಷನ್. ಯಾವ ಚಿಪ್ಸ್ ಬೇಕು? ಲೇಸ್ ಬೇಕು ನನಗೆ. ಲೇಸ್ ಬ್ರ್ಯಾಂಡೇ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ. ಈ ಥರ ನೋಡಿ ಸಿಗುತ್ತೆ ಲೇಸಲ್ಲಿ. ಇದು ಸಬ್ಬೆ ಫ್ಲೇವರ್ದು. ನೋಡೋಣ ಬೇರೆ ಯಾವುದೋ ಮ್ಯಾಕ್ಸ್ ಫ್ಲೇವರ್ ಆನಿಯನ್ ಸ್ಟೀವ್ ಅಂತ ಏನೋ ಇದೆ. ಇಲ್ಲಿದೆ ನೋಡಿ, ಐಕಾನಿಕ್ ರೆಸ್ಟೋರೆಂಟ್ ಫ್ಲೇವರ್ದು ಒಂದಿದೆ. ಇದು ಉಪ್ಪಿಂದ KFC ಒರಿಜಿನಲ್ ಏನೇನೋ ಬಂದ್ಬಿಟ್ಟೈತಪ್ಪ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಸಾಲ್ಟ್ ಆ್ಯಂಡ್ ವಿನೆಗರ್ ಇದೆ. ಬಟ್ ಇಲ್ಲಿ ನೋಡಿ ಎಷ್ಟು, ₹200 ಇಷ್ಟಕ್ಕೆ. ಇಷ್ಟಿರೋದು ರೇಟ್. ಇನ್ನೂ ಸಿಕ್ಕಿಲ್ಲ ಪಾಪ್ಕಾರ್ನ್. ಸಿಗೋ ತನಕ ಬಿಡಲ್ಲ ಇವತ್ತು. ಪಾಪ್ಕಾರ್ನ್ ತೊಗೊಂಡು ಹೋಗ್ಲೇಬೇಕು, ತುಂಬ ಚೆನ್ನಾಗಿರುತ್ತೆ ಆ ಪಾಪ್ಕಾರ್ನು. ಸೊ ಹುಡುಕ್ತಾ ಇದ್ದೀನಿ. ನನ್ನ ಫ್ರೆಂಡ್ ಯಾರೋ ಒಬ್ಬರು ತೊಗೊಂಬಿಟ್ಟು ಒಂದ್ಸರಿ ಶೇರ್ ಮಾಡಿದರು.
ಚೆನ್ನಾಗಿತ್ತು. ಇದು ಸಿಕ್ಕಾಪಟ್ಟೆ ದೊಡ್ಡದು ನೋಡಿ, ಎಷ್ಟು ದೊಡ್ಡದು. ಈ ಥರ ಎಷ್ಟೊಂದು ಇರುತ್ತೆ ಕ್ಯಾಟಗರೀಸು. ಯಾವ ಕ್ಯಾಟಗರೀಲಿ ಸಿಗುತ್ತೋ ಎಲ್ಲೋ ನೋಡೋಣ, ಹುಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಇದೆಲ್ಲ ಮಿಲ್ಕ್ ಪ್ಯಾಕೆಟ್ಸ್, ಮಿಲ್ಕ್ ವೆರೈಟೀಸ್ ಆಫ್ ಮಿಲ್ಕ್, ಸೋಯಾ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಯಾವ ಮಿಲ್ಕ್ ಬೇಕು, ಯಾವ ಥರ ಫ್ಯಾಟ್ ಮಿಲ್ಕ್ ಬೇಕು, ಎಲ್ಲ ಥರ ಸಿಗುತ್ತೆ. ಮೇ ಬಿ ಇಲ್ಲಿ ಸಿಕ್ಕರೂ ಸಿಗ್ಬೋದು. ಇಲ್ಲೆಲ್ಲ ಕಾಫಿ ಸೆಕ್ಷನ್ಸ್ ಬೇರೆ ಥರ ಇದೆ. ಇದು ಇಲ್ಲೂ ನಮ್ದೆಲ್ಲ, ಇಲ್ಲೂ ಇಲ್ಲ. ನೆಕ್ಸ್ಟ್ ಹೋಗೋಣ. ಗಾರ್ಲಿಕ್ ಬ್ರೆಡ್ ಅಂತ ನಮ್ಮ ಫೇವ್ರೆಟ್ ಇದು. ಸೊ ಗಾರ್ಲಿಕ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೀಸ್ ಇದೆ ಅನ್ಸುತ್ತಲ್ಲ ಇದು. ಇದನ್ನು ಜಾಸ್ತಿ ಚೀಸ್ ಇದೆ ಅನ್ಸುತ್ತೆ. ಇದೆ ತೊಗೊಳ್ಳೋಣ ಈ ಸರಿ ಇದನ್ನು ಟ್ರೈ ಮಾಡೋಣ. ನೋಡ್ಕೊಬೇಕು ಸ್ವಲ್ಪ ನಾನ್ ವೆಜ್ ಗಿನ್ ವೆಜ್ ಐತಾ ಏನಾದರೂ ಇಲ್ವಾ ಓದ್ಕೊಂಡು ಮಾಡ್ಕೊಂಡು ತೊಗೋಬೇಕು. ಸೊ ಇದೆಲ್ಲ ನೋಡಿ, ಈ ಥರ ಎಲ್ಲ ಫ್ರೀಸ್ಡ್ ಐಟಮು. ನಿಮಗೆ ಪರಾಟ ಬೇಕಾ, ಏನೇನು ಬೇಕು ಎಲ್ಲ ಸಿಗುತ್ತೆ. ಇದೆಲ್ಲ ಇದರಲ್ಲಿ ಪಫ್ ಮಾಡ್ಕೋಬೋದು, ಪಫ್ ಎಲ್ಲ ಮಾಡ್ಬೋದು. ಪಿಜ್ಜಾ ಮಾಡ್ಬೋದು. ಅದೇ ಥರ ಎಲ್ಲ ಫ್ರೀಸ್ಡ್ ಐಟಮ್ಸ್ ಇಟ್ಟಿರ್ತಾರೆ ನೋಡಿ. ನೂಡಲ್ಸು, ಚಿಕನ್ನು, ಫಿಶ್ಶು, ಆ ಸೆಕ್ಷನ್ ಇದೆಲ್ಲ. ಒಂದು ಬಾಸ್ಮತಿ ರೈಸ್ ಕೂಡ ತಗೊಳ್ತಾ ಇದ್ದೀವಿ. ಎಲ್ಲ ವೆರೈಟಿ ಆಫ್ ರೈಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಪಾಲಿಷ್ ಮಾಡದೇ ಇರೋ ರೈಸ್ ಇದು. ಜಾಸ್ಮಿನ್ ರೈಸ್ ಇದೆ, ಎಲ್ಲ ಥರ ರೈಸು. ಬಯೋ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಯೋ. ವೈಸಿನ ಮೇಲೆ ಅಂದರೆ ಆಕಾಶ್ ಇದು ಏನಂತಾರೆ ಹೇಳು, ಮೈದಾ ಹಿಟ್ಟು. ಇಲ್ಲೂ ಇದೆಯಲ್ಲ, ಎರಡರಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ನನಗೆ. 405 1050 ಇದು ಎರಡರಲ್ಲಿ ಯಾವುದೋ ಒಂದು ಗೋಧಿ ಹಿಟ್ಟು, ಒಂದು ಮೈದಾ ಹಿಟ್ಟು. ಇಲ್ಲೇ ಕೊಟ್ಟಿದೆ, ಇದು ಗೋಧಿ ಹಿಟ್ಟು. ವೈಸನ್ ಮೇಲ್ ಅಂತಂದರೆ ಮೈದಾ ಇದೆ, ಗೋಧಿ ಹಿಟ್ಟು ಅಂತಾನೆ. ಬಟ್ ಅದು ಇವಾಗ ನಮಗೆ ಇಂಡಿಯನ್ಸಿಗೆ 405 1050 ಎರಡರಲ್ಲಿ ಒಂದರಲ್ಲಿ ಒಂದು ಮೈದಾ ಹಿಟ್ಟಿರುತ್ತೆ, ಒಂದು ಗೋಧಿ ಹಿಟ್ಟಿರುತ್ತೆ. ಅಂದರೆ ಚಪಾತಿ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು. ಸೊ ಅದನ್ನ ಒಂದ್ಸರಿ ನಾನು ಕ್ಲಾರಿಫೈ ಮಾಡ್ತೀನಿ. ಆಕಾಶ್ ಸಿಗ್ತಾನೆ ಇಲ್ವಲ್ಲ ಆಕಾಶ್. ದೊಡ್ಡ ಅಂಗಡಿ ನೋಡಿ, ಎಲ್ಲ ಚಿಪ್ಸಲ್ಲಿ ಮುಳುಗೋದ್ವಿ ನಾವು ಇವಾಗ. ಚಿಪ್ಸು ಎಲ್ಲ ಕಡೆ ಚಿಪ್ಸ್ ಅಂತೆ, ಚಾಕ್ಲೇಟ್ಸ್ ಅಂತೆ. ನೋಡಿ ನಾವು ಬಂದಿದ್ದು ಈರುಳ್ಳಿ ಮತ್ತೆ ಆಲೂಗಡ್ಡೆ ತಗೊಳಕ್ಕೆ ಅಂತ. ಏನೇನು ತಗೊಂಡಿದ್ದೀವಿ ನೋಡಿ. ದೊಡ್ಡ ಮಾರ್ಕೆಟೆಲ್ಲ ಬಂದರೆ ಹಿಂಗೆ €150 ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟಾಗುತ್ತೆ ಬಿಲ್ ಅಂತ. ಬನ್ನಿ, ಈ ಸೈಡ್ ಅಂತೂ ಸಿಗಲ್ಲ. ನೆಕ್ಸ್ಟ್ ಹೋಗೋಣ. ಇಲ್ಲೆಲ್ಲ ನೀರು. ಫೋಟೋಸ್ ಏನಾದರೂ ತಗೊಬೇಕು ಅಂದರೆ, ಪ್ರಿಂಟೌಟ್ಸ್ ತಗೋಬೇಕು ಅಂದರೆ ಇಲ್ಲಿ ಸೌಲಭ್ಯ ಇದೆ. ಒಂದಿನ ತೋರಿಸ್ತೀನಿ ನಾನು ಹೇಗೆ ತೊಗೊತೀನಿ ಅಂತ. ತುಂಬ ಸರಿ ತೊಗೊಂಡಿದ್ದೀನಿ. ಫೋಟೋ ಫ್ರೇಮ್ಸು ಇರುತ್ತೆ. ಇದು ಪಿಜ್ಜಾ ಮಾಡುವಾಗೆಲ್ಲ ಓವನಲ್ಲಿ ಬಟರ್ ಪೇಪರ್ ಇಡಬೇಕಲ್ಲ, ಸೊ ಆ ಸೆಕ್ಷನ್ ಫೈನಲಿ ಸಿಕ್ತು ನಮಗೆ. ಲೆಟ್ಸ್ ಗೋ. ನೋಡಿ ಎಷ್ಟಾಯಿತು ಯಪ್ಪ, ಇಷ್ಟೊಂದು ತುಂಬ್ಕೊಂಡು ಹೋಗ್ಬೇಕು ಈಗ ನಾವು. ಬಿಲ್ಲಿಂಗ್. ಸೊ ಶಾಪಿಂಗ್ ಮುಗೀತು. ನಾವು ಅಂದ್ಕೊಂಡಂಗೆ €50 ಒಳಗಡೆ ಶಾಪಿಂಗ್ ಮಾಡಿದ್ವಿ. ನೀವೇ ನೋಡಿದ್ರಿ ಅನಿಸುತ್ತೆ. €20 ಆಗಿತ್ತು. ಸೊ 2000 ಹತ್ತತ್ರ. ಗುಡ್. ಅಂದರೆ ಏನು ಗೊತ್ತಾ, ಸ್ಯಾಟರ್ಡೇಸ್ ಬಂದರೆ ಆಕ್ಷನ್ ಅಂತಾರೆ. ಅಂದರೆ ಆಕ್ಷನ್ ಅಂದರೆ ಏನಂದರೆ ನಮಗೆ ಡಿಸ್ಕೌಂಟ್ ತುಂಬ ಕಮ್ಮಿ ಇರಲಿ, ಎಲ್ಲ ಐಟಮ್ ಸಿಗುತ್ತೆ. ಆಫರ್ಸ್ ಆಕ್ಷನ್ ಅಂದರೆ. ಸೊ ಇವತ್ತು ತುಂಬ ಆಕ್ಷನಲ್ಲಿತ್ತು. ಸೊ ಸ್ಯಾಟರ್ಡೇ ಹೋಗಿ ನೀವು ಜರ್ಮನಿಯಲ್ಲಿ ಇರೋರು ಯಾವತ್ತು ಶಾಪಿಂಗ್ ಹೋಗ್ಬೇಕಂದ್ರೆ ಸ್ಯಾಟರ್ಡೇಸ್ ಹೋದರೆ ಒಳ್ಳೆಯದು. ಕೌಫ್ಲ್ಯಾಂಡ್ ಎಡೆಕಾಲ್ ಹೋದರೆ ಒಳ್ಳೊಳ್ಳೆ ಐಟಮ್ಸ್ ಸಿಗುತ್ತೆ. ಅಲ್ಲೇನು ಕೊಳ್ತೋಗಿರೋ ಅಂಥ ಐಟಮ್ಸ್ ಎಲ್ಲ ಏನು ಇಡೋದಿಲ್ಲ. ಆಕ್ಷನ್ ಅಂತ ಇಟ್ಟಿದ ತಕ್ಷಣ ಒಳ್ಳೆ ಐಟಮ್ಸೇ ಸಿಗುತ್ತೆ. ಸೊ ನೀವು ಸ್ಯಾಟರ್ಡೇ ಶಾಪ್ ಮಾಡಿದ್ರೆ ಸ್ವಲ್ಪ ಉಳಿತಾಯ. ಸೊ ನಮ್ಮದು ಭರ್ಜರಿ ಶಾಪಿಂಗ್ ಆಯಿತು. ಇವಾಗ ನಾವು ಮನೆಗೆ ಹೊರಟು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.